ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸಿಂಗಾರ ಸಿರಿಯೆ ಅಂತ ಬಂದಾಗ ಆ ಹಾಡುಗಳನ್ನು ಕೇಳಿದಂಥ ಸಂದರ್ಭ ತಟ್ಟೆ ನಮ್ಗೆ ನೆನಪು ಬರೋದಂತ ಹೇಳಿದ್ರೆ ಸಪ್ತಮಿ ಗೌಡ. ಇವತ್ತು ನಾನು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಇವತ್ತು ಅವರು ಇದ್ದಾರೆ. ಅವ್ರು ನೋಡ್ತಾ ಇದ್ರೆ ಅವ್ರ ಜಡೆ ಅವ್ರಿಗಿಂತ ಉದ್ದ ಇದೆ ನೋಡಿ. ಇಲ್ಲಿ ಅವ್ರಿಗಿಂತ ಉದ್ದ ಇದೆ. ಅವ್ರ ಕಾಸ್ಟ್ಯೂಮ್ ಎಲ್ಲ ನೋಡ್ತಾ ಇದ್ರೆ ಅಬ್ಬಬ್ಬ ಅಂತ ಅನ್ಸುತ್ತೆ. ಕಂಪ್ಲೀಟ್ ಆಗಿ ಅಂಬಿಕಾ ಆಗಿ ಅವ್ರು ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ನನ್ನ ಜೊತೆ ಸಪ್ತಮಿ ಗೌಡ ಅಲಿಯಾಸ್ ಅಂಬಿಕಾ ಅಂತಾನೆ ಹೇಳ್ಬಹುದೇನೋ. ಮ್ಯಾಮ್, ಚನ್ನಪಟ್ಟಣದಲ್ಲಿ ಶೂಟಿಂಗಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿದ್ದೀರಾ. ದಿ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿ ನೆನ್ನೆ ನಮ್ಗೆಲ್ಲರೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಈ ಸಿನಿಮಾದಲ್ಲಿ ನೀವು ಇರೋದು. ನಿಮ್ಮ ಮೊದಲ ರಿಯಾಕ್ಷನ್? ಖುಷಿ ಆಯಿತು. ಅಂದರೆ ನಿನ್ನೆ ಫಸ್ಟ್ ಲುಕ್ ಮಾಡಿದ್ವಿ, ಬಟ್ ತುಂಬ ಹಿಂದೆ ಅದಕ್ಕೆ ಶೂಟ್ ಮಾಡಿ ಫಸ್ಟ್ ಲುಕ್ ಎಲ್ಲ ಡಿಸೈಡ್ ಆಗಿ ಒಂದು 6 ಡೇ ಶೂಟಿಂಗು ಮಾಡಿದ್ವಿ ಚಾಮರಾಜನಗರದಲ್ಲಿ. ಅದಾದಮೇಲೆ ಇವತ್ತಿಲ್ಲಿ ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಖುಷಿನ ಯಾವುದೇ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದೀವಿ, ಅದು ಇನ್ನೊಂದು ಪಾತ್ರ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇಟ್ಸ್ ಆಲ್ವೇಸ್ ಖುಷಿ ಆಗುತ್ತೆ. ಒಂದು ಇನ್ನೊಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಹೊಸ ತಂಡ, ಒಂದಿಷ್ಟು ಹೊಸದು ಕಲ್ತಿಯಕ್ಕೆ ಸಿಗುತ್ತೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಿದಾಗಲೂ ನಮ್ಗೆ ಇನ್ನೂ ಹಳೆ ಸಿನಿಮಾದಲ್ಲಿ ಏನೋ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲ್ಲ. ಸೊ ಇದನ್ನು ಅಥವಾ ಎಕ್ಸ್ಟ್ರೀಮ್ ತೊಗೊಂಡಾಗಿರೋರ್ಬೋದು, ಅಥವಾ ಮುಂಚೆ ಮಾಡಿದ ಇಮೋಷನ್ನೇ ಸಟಲ್ ಆಗಿ ಮಾಡೋದಾಗಿರ್ಬೋದು, ಒಂದಿಷ್ಟು ನಮಗೆ ಎಕ್ಸ್ಪ್ಲೋರ್ ಮಾಡೋಕೆ ಒಂದಿಷ್ಟು ಅವಕಾಶ ಸಿಗುತ್ತೆ ಪ್ರತಿಯೊಂದು ಸಿನಿಮಾದಲ್ಲೂ. ಸೊ ಖುಷಿ. ಓಕೆ, ನಾನಿಲ್ಲ ಗಮನಿಸ್ತಾ ಇದ್ದೆ, ಇಲ್ಲಿ ಮಹಿಳೆಯರಾಗಿರ್ಬೋದು ಎಲ್ಲ ನ್ಯಾಚುರಲ್ ಆಗಿ ಬರ್ತಿದೆ. ಅವರೆಲ್ಲ ಎಲೆ ಅಡಿಕೆ ಆಗಿತಾ ಇರುವಂಥ ರೀತಿ ಆಗಿರ್ಬೋದು, ಆ ಸೀರೆ ಉಟ್ಟಿರೋ ರೀತಿ ಕಂಪ್ಲೀಟ್ ಆ ಹಳ್ಳಿ ಲುಕ್ಕಲ್ಲಿ ಇವತ್ತು ಶೂಟಿಂಗ್ ಆಗ್ತಾ ಇದೆ. ಸೊ ಈ ಖುಷಿಯನ್ನು ಎಂಜಾಯ್, ಅಂದರೆ ಹಳ್ಳಿಲಿ ಇರೋದೇ ಒಂಥರ ಖುಷಿ. ಇಲ್ಲಿ ಶೂಟಿಂಗ್ ಮಾಡ್ತಿರೋ ಖುಷಿಯನ್ನು ನೀವು ವ್ಯಕ್ತಪಡಿಸಿದ್ರೆ? ಅಂದರೆ ಯಾವಾಗಲೂ ಯಾವುದೇ ಒಂದು ಇವಾಗ ಹಳ್ಳಿಗೆ ಹೋದ್ರು, ನಮ್ಮೂರಿಗೆ ಹೋದ್ರೂ ಅದು ಅಂದರೆ ಅದೊಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ಬರುತ್ತೆ. ಅಂದರೆ ನಿಮ್ಮ ಮೈಂಡ್ಗೆ ಒಂದು ಪೀಸ್ ಸಿಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡಿದಾಗ ವಿ ಟ್ರೈನ್ ಟು, ಅಂದರೆ ಅದನ್ನೇ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಸ್ಕ್ರೀನ್ ಮೇಲೂ. ಸೊ ಖುಷಿ ಆಗುತ್ತೆ ಯಾವಾಗ್ಲೂ. ಹಬ್ಬದ ವಾತಾವರಣ ಆಗಿರ್ಬೋದು, ಅಥವಾ ಹಾಡು ಕೇಳಿದಾಗ ಆಗಿರ್ಬೋದು. ಸೊ ಅಂದರೆ ಆವಾಗಲೇ ಒಂದು ಸೀನಲ್ಲಿ ಯಾರೋ ಒಂದು ಅಜ್ಜಿ ಅಂದರೆ ಏನೋ ದೇವ್ರ ತೊಗೊಂಡೋಗೋದು ಯಾವುದೋ ಒಂದು ಶಾರ್ಟ್ ಇತ್ತು. ಸೊ ಅಜ್ಜಿಗೆ ಅವ್ರು ಅದನ್ನ ನೋಡಿ ಅವ್ರ ಪಾಡಿಗೆ ಅವ್ರ ದೇವ್ರ ಹಾಡಾಡ್ತಾ ಇದ್ರು. ಸೊ ಅದೆಲ್ಲ ಅಂದರೆ ನೋಡೋಕ್ಕೆ ಖುಷಿ. ಅಂದರೆ ಅವ್ರಿಗೆ ಅದೆಲ್ಲ ಅವ್ರ ಚಿಕ್ಕ ವಯಸ್ಸಿದ್ದಾಗಿಂದನೂ ಅವ್ರು ನೋಡ್ಕೊಂಡು ಬಂದಿರೋದು. ಇನ್ನೊಂದು ಶೂಟ್ ಮಾಡಿದ್ವಿ ಅವಾಗ ಚಾಮರಾಜನಗರದಲ್ಲಿ. ಅಲ್ಲಿ ಮಾಡಬೇಕಾದ್ರೂ ಅಷ್ಟೇ, ಅವ್ರಿಗೆ ಹಾಡಿ ಅಂದರೆ ಸಾಕು, ಅವ್ರ ಎಲ್ಲ ಪದಗಳನ್ನೆಲ್ಲ ತುಂಬ ಚೆನ್ನಾಗಿ ಆಡೋರು. ಸೊ ಅವ್ರಿಗೆಲ್ಲ ಅದೆಲ್ಲ ನಾನು ತುಂಬ ಕಡಿಮೆ ನೋಡಿರ್ತೀವಿ, ಬಟ್ ತುಂಬ ಕಡಿಮೆ ಅದನ್ನೆಲ್ಲ ನೋಡಿ ಬೆಳೆದಿರೋದು. ದಿನ ಯಾವಾಗಲೋ ಅಂದರೆ ಒಂದು 5 ವರ್ಷಕ್ಕೊಂದ್ಸತಿನೋ 10 ವರ್ಷಕ್ಕೊಂದ್ಸತಿನೋ ನೋಡ್ತೀವಿ. ಸೊ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಅದೆಲ್ಲ ನೋಡೋಕೆ ಖುಷಿ ಆಗುತ್ತೆ. ಈ ಸಿನಿಮಾದಿಂದ ಕಾಲ್ ಬಂದಂಥ ಸಂದರ್ಭದಲ್ಲಿ ಯಾಕೆ ಈ ಸಿನಿಮಾ ಒಪ್ಕೋಬೇಕು ಅಂತ ಅನಿಸ್ತು? ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಅಂಥದ್ದು ಇಷ್ಟ ಆಯಿತು ನಿಮಗೆ ಅಂತ ಹೇಳಿ? ಅಂದರೆ ನನಗೆ ಸತೀಶ್ ಅವರು ಹೇಳಿದರು, ಅಂದರೆ ಈ ಥರ ರೈಸ್ ಆಫ್ ಅಶೋಕ ಮಾಡ್ತಾ ಇದ್ದೀವಿ, ಬಟ್ ಲುಕ್ಸ್ ಪ್ರಾಬ್ಲಿ ಸೇಮ್ ಆಗ್ಬೋದು. ಅಂದರೆ ಅವ್ರದ್ದು ಟ್ರೇಲರ್ ಒಂದು ಫಸ್ಟ್ ಲುಕ್ ಇವ್ರದ್ದು ಸತೀಶ್ ಸರ್ ಬಿಟ್ಟಾಗ ಎಲ್ಲರೂ ಅಂದರೆ ಅವ್ರು ಬಂದು ಹೇಳಿದ್ರು, ಈ ಥರ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಹಿಂಗಿದೆ ಕ್ಯಾರೆಕ್ಟರು ಅಂತ. ನಾನು ಹೌದಾ, ಓಕೆ ಸರ್, ಆಲ್ ದ ಬೆಸ್ಟ್ ಅಂತೆಲ್ಲ. ಆಮೇಲೆ ಒಂದ್ಸತಿ ಕಾಲ್ ಮಾಡಿದ್ರು, ಇಲ್ಲ ಒಂದ್ಸತಿ ಕೇಳಿಸ್ಕೊತೀರಾ ಕತೆನ ಅಂತ. ನಾನು ಯಾವುದೇ ಕತೆನ ಕೇಳಿಸ್ಕೊಳ್ಳಲ್ಲ ಅಂತ, ಯಾರೇ ಆಗಿರ್ಬೋದು, ಯಾ ಪ್ಲೀಸ್ ಹೇಳಿ ನರೇಟ್ ಮಾಡಿ ಅಂತ. ಸೊ ಅವಾಗ ಮನು ಅವ್ರು ಬಂದು ಕತೆ ನರೇಟ್ ಮಾಡಿದ್ರು, ಇದೇ ಈ ಥರ ಇದೆ, ಜಿಸ್ಟ್ ಕೊಟ್ಟರು. ಬೇಸಿಕಲಿ ಒಂದು ಸಮ್ಮರಿ ಹೇಳಿದ್ರು. ಅದ್ರ ಜೊತೆ ಅಂಬಿಕಾನ ಪಾತ್ರದ ಏನು ಕ್ಯಾರೆಕ್ಟರೈಸೇಷನ್ನು, ಎಮೋಷ್ನಲ್ ಗ್ರಾಫ್ ಏನು, ಆ್ಯಂಡ್ ಅವಳ ಸೀನ್ಸ್ ಏನು, ಅವಳು ಹೇಗೆ ಅಂದರೆ ವಾಟ್ ಈಸ್ ಹರ್ ಟೇಕ್, ಹರ್ ಸ್ಟ್ಯಾಂಡ್ ಅಂತ. ಸೊ ಐ ಸೈಡ್ ಇಮಿಡಿಯೇಟ್ಲಿ. ಆಮೇಲೆ ಸತೀಶ್ ಸರ್ ಕಾಲ್ ಮಾಡಿದೆ, ಇಲ್ಲ ನಂಗೆ ಕತೆ ಇಷ್ಟ ಆಯಿತು, ಅಂದರೆ ಏನೂ ಗಿಮಿಕ್ ಇಲ್ಲ ಕಥೆಯಲ್ಲಿ, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಕತೆ. ಒಬ್ಬ ಹೇಗೆ ಒಂದು ಊರಲ್ಲಿರೋನು ಹೇಗೆ ಹೋರಾಟ ಮಾಡ್ತಾ ಇದ್ದಾನೆ ಅಂತ, ವೆರಿ ಸಿಂಪಲ್ ಕತೆ, ಬಟ್ ಅದರಲ್ಲಿ ತುಂಬ ಎಮೋಷನ್ಸ್ ತುಂಬಿದೆ. ಸೊ ಐ ಸೈಡ್ ಓಕೆ, ನಂಗೆ ಅದು ಐ ಲೈಕ್ ಇಟ್. ಏನೋ ಒಂದು ಟ್ವಿಸ್ಟ್ ತೊಗೊಂಡು ಬಂದು ಇದನ್ನು ಹಾಕಿ ಗಾಬರಿ ಮಾಡಿ ಆ ಥರ ಏನೂ ಇಲ್ಲ. ಇಟ್ಸ್ ವೆರಿ ಸಿಂಪಲ್ ಸ್ಟೋರಿ. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು. ಊಟ ಮಾಡ್ತೀರಾ ಮ್ಯಾಮ್ ಇಲ್ವಾ? ಹೇಗೆಂದ್ರೆ ಗಮನಿಸ್ತಾ ಇರ್ತೀವಿ ನಾವು, ಯಾವ ಲುಕ್ಗೂ ನೀವು ಸೆಟ್ ಆಗ್ತೀರಿ. ಯಾಕಂದರೆ ಒಂದು ಇದು ಡೆಡಿಕೇಶನ್ ಕೂಡ 100% ಇದೆ. ನಮ್ಗೆ ಬೇಕು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ನೀವು ಊಟ ಮಾಡ್ತೀರಾ ಅಥವಾ ನೀರು ಕುಡ್ಕೊಂಡೇ ಇದ್ದು ಬಿಡ್ತೀರಾ? ಊಟ ಮಾಡ್ತೀನಲ್ವ ಬಸ್ ಮಾಡ್ತೀನಿ, ಹಂಗಂತೇನಿಲ್ಲ. ಬಟ್ ಅದೇ ಇವತ್ತೂ ಯಾರೋ ಹೇಳ್ತಾರೆ, ಮೇಡಮ್ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ರೆ ಯಾವುದೋ 8th ಸ್ಟ್ಯಾಂಡರ್ಡ್ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ ಲಂಗದವಳಿಲಿ ಅಂತ. ಸರಿ, ಅಲ್ಲ ಆ ಪಾತ್ರಕ್ಕೆ ಹಾಕಬೇಕಿತ್ತು. ಇವಾಗ ಹೀಗೆ ಅಂದರೆ ಪಾತ್ರ ಹೇಗೆ ವಾಟ್ ಇಟ್ ಆಸ್ಕ್ಸ್ ಫಾರ್ ಅಷ್ಟೇ, ಅದಕ್ಕೆ ಅದೇ ರೀತಿ ಚೇಂಜ್ ಹಾಕೊಂಡು ಅಷ್ಟೇ, ಅದಕ್ಕೆ ಚೇಂಜ್ ಹಾಕೊಂಡು ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಅಂದರೆ ವರ್ಕೌಟ್ ಮಾಡ್ತಾ ಇದ್ದೆ, ಬಟ್ ಇವಾಗ ವರ್ಕೌಟ್ ರುಟೀನ್ ಆಗಿರ್ಬೋದು, ಅಥವಾ ಊಟದ್ದು ಏನು ಹೇಗೆ ಇದ್ದೇನೆ
ಅಂದ್ರೆ ನನ್ಗೆ ಬೇಸಿಕ್ಲಿ ನಾನು ಎಲ್ಲರೂ ಕೇಳ್ತಾರೆ ಏನ್ ಡಯಟು ಬೆಳಗ್ಗೆ ಏನು ರಾತ್ರಿ ಏನು. ನಾನು ಆಕ್ಚುಲಿ ಹೊಟ್ಟೆ ಹಸಿದ್ರೆ ತಿಂತೀನಿ, ಇಲ್ಲಾಂದ್ರೆ ತಿನ್ನಲ್ಲ ಅಷ್ಟೇ. ಸೊ ಅಷ್ಟೇ ನನ್ನ ಡಯಟ್ ಇಸ್ ದಟ್. ನೀವು ಏನಾದ್ರೂ ಕೊಡಿ, ನೀವು ಕೇಕ್ ಕೊಡಿ, ಚಾಕ್ಲೇಟ್ ಕೊಡಿ, ಏನಾದ್ರೂ ಕೊಡಿ, ನಾನು ಎಲ್ಲ ತಿಂತೀನಿ. ಬಟ್ ಹೊಟ್ಟೆ ಹಸ್ದಾಗ ಮಾತ್ರ ತಿನ್ನೋದು, ಇಲ್ಲಾಂದ್ರೆ ನಾನು ತಿನ್ನಲ್ಲ ಅಷ್ಟೇ. ಮೂಗುತಿ ಚೆಲ್ವೆ ನಮ್ಗೆ ಎರಡು ಮೂಗುತಿಗೆ ಟ್ರೆಂಡ್ ಕ್ರಿಯೇಟ್ ಮಾಡಿದವ್ರೆ ನೀವು. ಮೇ ಬಿ ನಾವು ಚುಚ್ಕೊಂಡು ತೆಗ್ಬಿಟ್ವಿ, ಈಗ ರಿಂಗ್ ಹಾಕೊಂಡಿದ್ರೆ ಮೇ ಬಿ ಇದು ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದಾ ಅಂತ ಹೇಳಿ. ಅದೊಂಥರ ಲಕ್ ಅಂತಾನೆ ಹೇಳ್ಬೋದು. ತೆಗ್ಸಿದ ಮೇಲೆ ಹೇಗಿದೆ ಅಂತ. ಅಲ್ಲ ಆಕ್ಚುಲಿ ಅದು ಮುಚ್ಚೋಗಿದ್ ಎರಡ್ ಕಡೆನು ಮಧ್ಯದಲ್ಲಿ. ಪ್ರಾಬ್ಲಿ ಲಾಸ್ಟ್ 6 months ಹಾಕಿರ್ಲಿಲ್ಲ ನಾನು, ಸೊ ಅವಾಗ ಮುಚ್ಚೋಗಿತ್ತು. ಅದಾದ್ಮೇಲೆ ಇವಾಗ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲೋ ಮತ್ತೆ ಈ ಕಡೆ ಅದ್ ಗನ್ ಶಾಟ್ ಮಾಡಿದ್ದು ಎರಡ್ ಕಡೆ, ಅದ್ ಹೀಲೆ ಆಗ್ತಾ ಇರ್ಲಿಲ್ಲ. ಸೊ ಆಮೇಲೆ ಹೋಗಿ ಅದನ್ನ ಚುಚ್ತಾರಲ್ಲ, ಅದನ್ನ ಚುಚ್ಸಿ ಇವಾಗ ರಿಂಗ್ ಹಾಕ್ಸಿದ್ದು. ಸೊ ಇವಾಗ ಈ ಕಡೆ ಮುಚ್ಚೋಗಿದೆ, ಈ ಕಡೆ ಲೆಫ್ಟ್ ಸೈಡ್ ಒಂದಿದೆ. ಆ ಟೈಮಲ್ಲಿ ಹೇಗಿತ್ತು? ಯಾವ ತರ ಎಂಜಾಯ್? ಎಲ್ಲರೂ ನಿಮ್ಮನ್ನ ನೋಡಿ ಎಲ್ಲರೂ ಹಾಕೊಳ್ತಾ ಇದ್ರು. ಆ ಟೈಮ್ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮಮ್ಮನ ಆಸೆ ಇತ್ತು ಒಂದ್ ಕಡೆ ಚುಚ್ಚಿಸ್ಬೇಕು ಅಂತ. ಎರಡ್ ಕಡೆನೂ ಚುಚ್ಚಿಸಿದ ಆಮೇಲೆ ತುಂಬಾ ಜನ ಇಷ್ಟಪಟ್ರು. ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ನಾನು ಆಮೇಲೆ ತಮಿಳಿಯನ್ಸ್ ತುಂಬಾ ಜನ ಅವ್ರು ಎರಡ್ ಕಡೆ ಚುಚ್ಚಿರ್ತಿದ್ರು. ಆಮೇಲೆ ನಮ್ಮ ಅಪ್ಪ ಫೋಟೋ ತೋರಿಸಿದ್ರು, ನಮ್ಮ ಅಜ್ಜಿಗೂ ಎರಡ್ ಕಡೆನೇ ಇತ್ತು, ಎರಡ್ ಕಡೆನೂ ಚುಚ್ಚಿದ್ರು ನಮ್ಮ ಅಜ್ಜಿನೂ. ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲ ಊರ್ ಕಡೆ ತುಂಬಾ ಜನ ಎರಡ್ ಕಡೆನೂ ಚುಚ್ಚಿಸ್ತಾರೆ ಅಂತ. ಎಸ್ಪೆಷಲಿ ವುಮೆನ್ಗೆ ಅಂದ್ರೆ ಅದು ಸುಮ್ಮನೆ ಅಲ್ಲ, ಅದು ಲೈಕ್ ಹಾರ್ಮೋನಲ್ ಮತ್ತು ಚೈಲ್ಡ್ ಬರ್ತ್ ಟೈಮಲ್ಲೆಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ ಅದು ಯೂಶಲಿ ಎರಡ್ ಕಡೆನೂ ಚುಚ್ಸೋದಂತೆ. ಸೊ ನನ್ಗೆ ಆವಾಗ ಗೊತ್ತಾಯ್ತು. ಸೊ ಇದು ಒಂದು ಇಟ್ಕೊಂಡಿದ್ದೀನಿ, ಇದು ಮುಚ್ಚೋಗ್ಬಿಟ್ಟಿದೆ. ಇಲ್ಲೊಂದು ಮಚ್ಚೆ ಕ್ರಿಯೇಟ್ ಆಗಿದೆ. ನಿಮ್ಗೂ ಇದೆ, ನಿಮ್ ಆಕ್ಚುಯಲ್ ಆಗಿದೆ. ನನ್ಗೆ ಇದನ್ನ ಇಟ್ರು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅಂತ ಒಂದು ಬ್ಯೂಟಿ ಸ್ಪಾಟ್ ಯಾವ್ದಾದ್ರು ನಂಗೆ ಇಲ್ಲಿತ್ತು, ಬಟ್ ಅದು ಲೈಟ್ ಆಗಿದೆ. ಸೊ ಇಲ್ಲಿ ಅದನ್ನ ಇವಾಗ ಇಟ್ಟಿದ್ದು. ಕಾಂತಾರ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ನೀವೆಲ್ಲಿ ಹೋದ್ರು ಜನ ಇವಾಗ್ಲೂ ಅದೇ ಕ್ರೇಜ್ ಇದೆ. ಆ ಟೈಮ್ ಹೇಗಿತ್ತು? ಇವಾಗ ನಿಲ್ಸ್ಕೊಳ್ಳೋದ್ರೆ ನಿಮ್ಗೆ ಇವಾಗ್ಲೂ ಅಷ್ಟೇ ಇಷ್ಟಪಡ್ತಾರೆ ಜನ ಸಿನಿಮಾನ. ಅಂದ್ರೆ ರೆಕಗ್ನೈಸ್ ಮಾಡೋದು ಕಷ್ಟ, ಬಿಕಾಸ್ ಅಲ್ಲಿ ಐ ಥಿಂಕ್ 3 years ಆದ್ಮೇಲೆ ರೆಕಗ್ನೈಸ್ ಮಾಡೋದು ಕಷ್ಟ. ಅವಾಗ ಹೇಗೆ ಕಾಣಿಸ್ತಾ ಇದೆ, ಇವಾಗ ಹೇಗೆ ಕಾಣಿಸ್ತಾ ಇದೆ. ಅದಾದ್ಮೇಲೆ ಒಂದಿಷ್ಟು ಸಿನಿಮಾಸ್ ಅಂದ್ರೆ ಯುವ ಆಯ್ತು, ವ್ಯಾಕ್ಸಿನ್ ವಾರ್ ಆಯ್ತು, ಅದಾದ್ಮೇಲೆ ತೆಲುಗು ಸಿನಿಮಾ ಅದೊಂಚೂರು ಡಿಲೇ ಆಯ್ತು. ಅದು ಪ್ರಾಬ್ಲಿ ರಿಲೀಸ್ ಆಗ್ಬೇಕಿದೆ, ಅದೊಂಚೂರು ಡಿಲೇ ಆಗಿದೆ. ಸೊ ಅದೊಂದು ಶೂಟಿಂಗ್ ನಡೀತಾ ಇತ್ತು. ಇವಾಗ ಇನ್ನೂ ಕಂಟಿನ್ಯೂಸ್ ಆಗಿ 3 ನಡೀತಾ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ಜಂಪಿಂಗ್ ನಡೀತಾ ಇದೆ. ಸೊ ನಂಗೆ ಅದಿಷ್ಟ. ಐ ಆಲ್ವೇಸ್ ವಾಂಟೆಡ್ ಟು ಈ ಸೆಟ್ಟಿಂದ ಆ ಸೆಟ್ಟಿ. ಇವತ್ತು ಆಕ್ಚುಲಿ ನೈಟ್ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಸೆಟ್ಗೆ ಹೋಗ್ಬೇಕಿತ್ತು. ಸದ್ಯಕ್ಕೆ ಅದು ಮುಂದಕ್ಕೆ ಹೋಗಿದೆ, ಇಲ್ಲಾಂದ್ರೆ ನಿದ್ದೆ ಇಲ್ಲದೆ ಆ ಸೆಟ್ಗೆ ಹೋಗ್ಬೇಕಿತ್ತು ಇವತ್ತು, ಬಟ್ ಅದು ಮುಂದಕ್ಕೆ ಹೋಗಿದೆ. ಸೊ ಯಾವಾಗಲೂ ಯಾವುದೋ ಒಂದು ಸಿನಿಮಾ. ಎಲ್ಲರಿಗೂ ಒಂದು ಪ್ರಶ್ನೆ, ಕಾಂತಾರ ಪಾರ್ಟ್ 1 ನಲ್ಲಿ ಉರಿದಾರ ಇಲ್ವಾ? ಯಾಕಂದ್ರೆ ತಮ್ಮನೆಗಳು ಅದು ಇದೆಲ್ಲ ಕ್ರಿಯೇಟ್. ಇವಾಗ ನಿಮ್ ಕಡೆ ಏನಾರ ಆನ್ಸರ್ ಸಿಗಬಹುದಾ ಅಂತ ಎಕ್ಸ್ಕ್ಲೂಸಿವ್? ಇಲ್ಲ, ನನಗೆ ಐ ಹ್ಯಾವ್ ನಾಟ್ ಗಾಟನ್ ಎನಿ ಇನ್ಫಾರ್ಮೇಶನ್ ಫ್ರಮ್ ದ ಟೀಮ್ ಆ ಥರ. ಸೊ ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಇದ್ರೆ ಹೇಳ್ತಾರೆ, ಇಲ್ಲ ಅಂದ್ರೆ ಬಟ್ ಆಸ್ ಆಫ್ ನೌ ನಥಿಂಗ್ ಇಲ್ಲ. ಸಾಕಷ್ಟು ಜನ ತುಂಬಾ ಪ್ರೀತಿ ಇಟ್ಟಿದ್ದಾರೆ. ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಜಿ ಮೂಲಕ ಈ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಇದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಂದ್ರೆ ತುಂಬಾ ಜನ ಯಾವಾಗ್ಲೂ ಪ್ರೀತಿ ತೋರಿಸಿದ್ದಾರೆ, ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು, ಎಲ್ಲಿ ಹೋದ್ರೂ ಆಗಿರ್ಬೋದು. ಅಂದರೆ ಯೂತ್ ಏನಿದ್ದಾರೆ, ಚಿಕ್ಕ ಮಕ್ಕಳಾಗಿರ್ಬೋದು, ಅವ್ರಿಗಿಂತ ಇವಾಗ ಹಳ್ಳಿಗೆ ಬಂದಾಗಲೂ ಅಷ್ಟೇ, ಅಜ್ಜಿಗಳು ಅಷ್ಟೇ, ತುಂಬ ಜನ ಎಷ್ಟೊಂದು ಜನ ಪ್ರೀತಿ ತೋರಿಸ್ತಾರೆ. ಇವತ್ತು ಬೆಳಗ್ಗೆ ಸೀನ್ ಮಾಡ್ತಾ ಇದ್ದೆ, ಕಾಲು ಏಟಾಯ್ತು, ಯಾರೋ ಬಂದು ಕೇಳಿದ್ರು ಅಯ್ಯೋ ಪರವಾಗಿಲ್ವಾ ಅಂತ. ಸೊ ಎಲ್ಲರೂ ಯಾವಾಗಲೂ ಅಷ್ಟೇ. ಅಂದರೆ ಆ ಪ್ರೀತಿ ನೋಡೋದು, ಪಡ್ಕೊಳ್ಳೋದಿದೆಯಲ್ಲ, ತುಂಬ ಕಷ್ಟ. ಬಟ್ ಅದನ್ನ ಅವರು ಅಷ್ಟು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಅದು ಸಿಗ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಓಕೆ, ಇರ್ಲಿ. ಮನೆಗೆ ಮೊದಲ ಮಗಳು, ಎಲ್ಲರೂ ಕನ್ಸಿರುತ್ತೆ ಮದುವೆ ಮಾಡಿ ಕಳಿಸ್ಬಿಡೋಣ ಹೆಣ್ಮಕ್ಳು ಅಂತ ಅಂದಾಗ ಒಂದು 19 ವರ್ಷ ಶುರು ಮದುವೆ ಅಂತ. ನಿಮ್ಮನೆಲ್ಲೋ ನಿಮ್ಮ ಫ್ಯಾಮಿಲಿ ಇದ್ದೇ ಇರುತ್ತೆ. ಪ್ರಾಬಬ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಆಕ್ಸೆಂಚರ್ ಅಲ್ಲಿ ಮತ್ತು ಪ್ರಾಬ್ಲಿ ಲಾಕ್ಡೌನ್ ಟೈಮಲ್ಲಿ ಅದಿತ್ತು. ಅದಾದ್ಮೇಲೆ ಐ ಥಿಂಕ್ ವಿ ಗಾಟ್ ಇನ್ ಬಿಸಿ. ಇವಾಗ ಯಾರೋ ನನ್ನ ಜೊತೆ ನನ್ನ ಅಪ್ಪ ಇದ್ದಾರೆ ಇವತ್ತು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಾನೇ ಹುಡುಕ್ತಾ ಇರ್ತೀನಿ. ಯಾರು ಪ್ರಾಬ್ಲಿ ಕ್ಯಾಮ್ರಾ ಇರ್ತಾರೆ, ಆಲ್ವೇಸ್ ಕ್ಯಾಮ್ರಾ ಹತ್ರನೇ ಇರ್ತಾರೆ ಅವರು. ಸೊ ಅಪ್ಪ ಬಂದಿದ್ದಾರೆ, ಇಲ್ಲಾಂದ್ರೆ ಅಮ್ಮ ಬರ್ತಾರೆ. ಸೊ ಲಾಸ್ಟ್ 2 ಸ್ಕೆಡ್ಯೂಲ್ ಇಂದ ಅಪ್ಪ ಬರ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಆದ್ರೆ ಅಮ್ಮ ಈಸಿ, ಸೊ ಅಮ್ಮ ಬರ್ತಾರೆ, ಅಲ್ಲೇ ಇದ್ದಾರೆ. ಅಲ್ಲಿ ಕ್ಯಾಬ್ ಕಾಣಿಸ್ತಾ ಇದೆ ನಂಗೆ ಇವಾಗ ಮದುವೆ ಮಾಡ್ತಾರೆ. ಸೊ ಅದಿವಾಗ ಅದ್ ಬಿಟ್ಟು ಇಲ್ಲ, ಚರ್ಚೆ ಇಲ್ಲ. ಯಾಕಂದ್ರೆ ಬಿಸಿ ಇದೀನಿ, ಲೈಕ್ ಇಲ್ಲ ಅಟ್ಲಿ ಆ ಥಾಟ್ ಬರೋದೇನೆ ಏನೋ ಮನೇಲಿ ಕೂತಿದ್ರೆ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಬಿಸಿ ಇದೀನಲ್ಲ, ಸೊ ಅವರು ನನ್ನ ಜೊತೆ ಬಿಸಿ ಆಗಿದೆ. ಸೊ ಅವರು ನನ್ನ ಜೊತೆ ಓಡಾಡಿ ಅವ್ರಿಗೆ ಗೊತ್ತು, ಇವಳ ಪಾಪ ಎಷ್ಟು ಕಷ್ಟಪಡ್ತಾರೆ, ನಿದ್ದೆ ಇಲ್ಲ, ಇಷ್ಟು ಅಲ್ಲಿ ಓಡಾಡ್ತಾ ಇದ್ದಾಳೆ ಅಂತ. ಸೊ ಅದು ಇವಾಗ ಪ್ರಶ್ನೆ ಇಲ್ಲ. ಓಕೆ, ದಿ ರೈಸ್ ಆಫ್ ಅಶೋಕದಲ್ಲಿ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ವಿಭಿನ್ನ ಗ್ರಹಿಸೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ. ನಾವೆಲ್ಲ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. ಅಭಿಮಾನಿಗಳಿಗೆ ಜಿ ಮೂಲಕ ಫೈನಲ್ ಹೇಳೋದಿದ್ರೆ ಹೇಳಿ. ರೈಸ್ ಆಫ್ ಅಶೋಕ ಪ್ರಾಬ್ಲಿ ಅಂದ್ರೆ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ,
ಬಟ್ ಯಾವಾಗ ರಿಲೀಸ್ ಆಗುತ್ತೋ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ಪ್ರೋತ್ಸಾಹ ಕೊಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.